ದಾವಣಗೆರೆಯಲ್ಲಿ ಮುಖಂಡರಿಗೆ ಯಾವುದೇ ಮುನ್ಸೂಚನೆ ನೀಡದೆ ಹಾಗೂ ಅಹವಾಲುಗಳನ್ನು ಸ್ವೀಕರಿಸದೆ ಏಕಾಏಕಿ ಸಮಾಜ ಕಲ್ಯಾಣ ಇಲಾಖೆಯಿಂದ ತಾಲೂಕು ಮಟ್ಟದ ಎಸ್ಸಿ ಎಸ್ಟಿ ಹಿತರಕ್ಷಣಾ ಸಭೆ ನಡೆಸಲು ಮುಂದಾಗಿರುವುದನ್ನು ಖಂಡಿಸಿರುವ ಡಿಎಸ್ಎಸ್ ಜಿಲ್ಲಾ ಸಂಘಟನಾ ಸಂಚಾಲಕ ದಂಡಿನ ಶಿವಕುಮಾರ್ ಕೂಡಲೇ ಆ ಸಭೆಯನ್ನ ಮುಂದೂಡುವಂತೆ ತಹಶೀಲ್ದಾರರಿಗೆ ಮನವಿ ಸಲ್ಲಿಸಿದ್ದು ಮುಂದಿನ ದಿನಗಳಲ್ಲಿ ಎಲ್ಲಾ ಮುಖಂಡರಿಗೆ ತಿಳಿಸಿ ಪತ್ರಿಕಾ ಪ್ರಕಟಣೆ ನೀಡಿ ತಾಲೂಕು ದಂಡಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಅಧಿಕೃತವಾಗಿ ಸಭೆ ನಡೆಸಬೇಕೆಂದು ಮಾಧ್ಯಮದ ಮುಂದೆ ಆಗ್ರಹಿಸಿದ್ದಾರೆ. ತಾಲೂಕಿನ ಯಾವುದೇ ಮುಖಂಡರುಗಳಿಗೆ ಮಾಹಿತಿಯನ್ನು ನೀಡದೆ, ಪತ್ರಿಕೆಯ ಹೇಳಿಕೆಯನ್ನು ನೀಡದೆ ಹಾಗೂ ಸಭೆಯಲ್ಲಿ ಚರ್ಚಿಸಬೇಕಾದಂತಹ ಅಹವಾಲುಗಳನ್ನು ಸ್ವೀಕರಿಸದೆ ಸಭೆಯನ್ನು ಕರೆದಿರೋದು ಸಮಂಜಸ ಅಲ್ಲ. ಹಾಗಾಗಿ ಕೂಡಲೇ ಸಹಾಯಕ ನಿರ್ದೇಶಕರಾದಂಥ ರಮೇಶ್ ನಾಯ್ಕರವರು ಸಭೆಯನ್ನು ರದ್ದು ಮಾಡಿ ತಾಲೂಕಿನ ಎಲ್ಲ ಮುಖಂಡರುಗಳ ಅಹವಾಲುಗಳನ್ನು ಸ್ವೀಕರಿಸಿ ಪತ್ರಿಕಾ ವರದಿಯನ್ನು ನೀಡಿ ನೀವು ತಾಲೂಕು ದಂಡಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಸಭೆಯನ್ನು ಮಾಡಬೇಕು ಅಂತ ಹೇಳಿ ಈ ಮೂಲಕ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಆಗ್ರಹಿಸುತ್ತೆ. ಈಗಾಗಲೇ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ವತಿಯಿಂದ ತಾಲೂಕು ದಂಡಾಧಿಕಾರಿಗಳಿಗೆ ನಾವು ಮನವಿಯನ್ನು ಸಹ ನೀಡಿದ್ದೇವೆ. ತಾವು ಈ ಥರ ಸ್ವಯಂ ಪ್ರೇರಣೆಯಾಗಿ ಸಭೆಯನ್ನು ನಡೆಸ್ತಾ ಇರೋದು ನಮಗೆ ಖಂಡನೀಯ. ದಯವಿಟ್ಟು ನೀವು ಎಲ್ಲ ಮುಖಂಡರುಗಳಿಗೆ ಸಭೆಗೆ ಆಹ್ವಾನಿಸಿ ಸಭೆಯಲ್ಲಿ ಹಲವು ತಾಲೂಕಿನ ಸಮಸ್ಯೆಗಳನ್ನು ಚರ್ಚೆಗೆ ಅವಕಾಶ ಮಾಡಿಕೊಡಬೇಕು. ಎಲ್ಲರನ್ನೂ ಸಭೆಗೆ ಆಹ್ವಾನಿಸಬೇಕು. ನೀವು ಸಭೆಗೆ ಎಲ್ಲ ಮುಖಂಡರುಗಳಿಗೆ ಆಹ್ವಾನಿಸಲು ಅವರಿಗೆ ಒಂದು ಪತ್ರಿಕಾ ಹೇಳಿಕೆಯನ್ನು ನೀಡಬೇಕು. ಹಾಗೆಯೇ